ಸರ್ಕಾರದ ಮೇಲೆ ಮುಗಿಬಿದ್ದ ದಳಪತಿ. ಕೇಂದ್ರದಿಂದ ಮೆಟ್ರೋ ದರ ಏರಿಕೆ ಎಂದ ಕಾಂಗ್ರೆಸ್. ಸಿದ್ದು ಡಿಕೆ ಸರ್ಕಾರದ ಮೇಲೆ ಮುಗಿಬಿದ್ದ ದಳಪತಿ, ಕೇಂದ್ರದಿಂದ ಮೆಟ್ರೋ ದರ ಏರಿಕೆ ಅಂತ ಕಾಂಗ್ರೆಸ್ ಹೇಳಿದೆ. ಕೇಂದ್ರದಿಂದ ಆಗಿದೆ ಮೆಟ್ರೋ ದರ ಏರಿಕೆ ಅಂತ ಈಗ ಕಾಂಗ್ರೆಸ್ ಹೇಳ್ತಿರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ HDK ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಸತ್ಯ ಹೇಳ್ತೀವಿ ಅಂತ ಸುಳ್ಳು ಹೇಳುತ್ತೆ. ಮೆಟ್ರೋ ಯೋಜನೆಯಲ್ಲಿ ಕೇಂದ್ರದ್ದು ಕೇವಲ 20% ಅಂತಾರೆ. ಹೆಚ್ಚಿನ ಹಣ ಹಾಕುವಾಗ ಕೇಂದ್ರದ ಮೇಲೆ ದೂಷಿಸ್ತಾರೆ. ಕೇಂದ್ರ ಸರ್ಕಾರದ ಮೇಲೆ ಹಾಕುವ ಚಾಳಿ ಅವರಿಗೆ. ಹೆಚ್ಚಿನ ಪಾಲು ನಮ್ಮದು ಅಂದ ಮೇಲೆ ಅಧಿಕಾರ ಯಾರಿಗಿದೆ? ಸಿಎಂರಿಂದ ಕೇಂದ್ರದ ಮೇಲೆ ತಪ್ಪು ನಿರ್ಣಯ ಹಾಕುವ ಕೆಲಸ ಆಗ್ತಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಡಿಕೆ ಸರ್ಕಾರದ ಮೇಲೆ, ಸಿದ್ದು ಸರ್ಕಾರದ ಮೇಲೆ ಈಗ ಮುಗಿಬಿದ್ದಿದ್ದಾರೆ ದಳಪತಿ. ಕೇಂದ್ರದಿಂದ ಮೆಟ್ರೋ ದರ ಏರಿಕೆ ಅಂತ ಕಾಂಗ್ರೆಸ್ ಹೇಳ್ತಿದೆಯಲ್ಲ, ರಾಜ್ಯ ಸರ್ಕಾರದ ಕೆಲಸವೇ ಇದು. ಕೇಂದ್ರದ ವಿರುದ್ಧ ಒಟ್ನಲ್ಲಿ ಮಾತನಾಡುವಂಥದ್ದು. ರಾಜ್ಯ ಸರ್ಕಾರ ಸತ್ಯ ಹೇಳ್ತೀವಿ ಅಂತಾರೆ, ಆದ್ರೆ ಸುಳ್ಳು ಹೇಳುತ್ತೆ. ಮೆಟ್ರೋ ಯೋಜನೆಯಲ್ಲಿ ಕೇಂದ್ರದ ಪಾಲು ಕೇವಲ 20% ಅಂತಾರೆ. ಹೆಚ್ಚಿನ ಹಣ ಹಾಕುವಾಗ ಕೇಂದ್ರವನ್ನ ದೂಷಣೆ ಮಾಡ್ತಾರೆ ಅಂದಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಹಾಕುವಂತಹ ಚಾಳಿ ಅವರಿಗಿದೆ. ಪ್ರತಿ ಬಾರಿ ಹಿಂಗೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಹೆಚ್ಚಿನ ಪಾಲು ನಿಮ್ಮದು ಅಂದ ಮೇಲೆ ಅಧಿಕಾರ ಯಾರಿಗಿದೆ? ಸಿಎಂರಿಂದ ಕೇಂದ್ರದ ಮೇಲೆ ತಪ್ಪು ನಿರ್ಣಯ ಹಾಕುವ ಕೆಲಸ ಆಗ್ತಿದೆ ಅಂತ ಹೇಳಿರುವಂಥದ್ದು. ಗ್ಯಾರಂಟಿ ಸ್ಕೀಮು ರಾಜ್ಯ ಸರ್ಕಾರ ಈ ರೀತಿ ಸುಳ್ಳು ಹೇಳ್ತಕ್ಕಂಥದ್ದು. ಯಾಕೆಂದರೆ ನಾವು ಸತ್ಯನೇ ಹೇಳ್ತೀವಿ ಅಂತಾರೆ. ಇವತ್ತು ಒಂದು ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರದ್ದು ಕೇವಲ 20% ಈ ಒಂದು ಯೋಜನೆಗೆ ಹಣ ಕೊಡೋದು, ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರು ಅಂತಕ್ಕಂಥದ್ದು ಹೇಳ್ತಾರೆ. ಈಗ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ 20% ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವರ ಮೇಲೆ ದೋಷ ಏನು ಹೊರಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ. ಈಗ ಆಗಿದ್ರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರ್ತಕ್ಕಂಥದ್ದಕ್ಕೆ ಪದೇ ದರ ಏರಿಕೆ ಮಾಡ್ತಾ ಇಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಅಂತಕ್ಕಂಥ ಹೇಳೋರು. ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ ದರ ನಿಗದಿ ಮಾಡೋದು. ಅದರಿಂದ ಮುಖ್ಯಮಂತ್ರಿಗಳ ಈ 2.5 ವರ್ಷದಿಂದ ಪ್ರತಿಯೊಂದು ವಿಷಯಗಳನ್ನು ಇವ್ರು ಮಾಡ್ತಕ್ಕಂಥ ಹಲವಾರು ತಪ್ಪು ನಿರ್ಣಯಗಳು ಜನವಿರೋಧಿ ನೀತಿನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಚಾಳಿ ಇವರಿಗೆ. ಅದರಿಂದ ಇದರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅನ್ನೋದು ಹೇಳ್ತೀನಿ. ಬಟ್ ಯಾವಾಗಲೂ ಹೀಗೆ ಜಾರ್ಖಂಡ್ ಹೇಗೆ ಸರ್ ಜನಗಳ ಪರಿಸ್ಥಿತಿ ಹೇಗೆ ಅಂತ? ಜನಗಳ ಪರಿಸ್ಥಿತಿ ಇದು ಕೊಡ್ತಾವ್ರಲ್ಲ, ಅದೆಂಥದ್ದು ಗ್ಯಾರಂಟಿ ಸ್ಕೀಮು, ಅದರಿಂದ ಅವ್ರನ್ನೆಲ್ಲ ಬದುಕಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ ತುಂಬಿದ್ದೀವಿ ಅಂತ ಹೇಳ್ತಾರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಇರ್ಬೋದು, ಅವರ ಬಡವರಿಗೆ ಆರ್ಥಿಕ ಶಕ್ತಿಯನ್ನು, ಸ್ವಾಭಿಮಾನದ ಬದುಕನ್ನು ಈ ಗ್ಯಾರಂಟಿಯಿಂದ ಕೊಟ್ಟಿದ್ದೀವಿ ಅಂತ ಪದೇ ಅಡ್ವರ್ಟೈಸ್ಮೆಂಟು ಕೊಡ್ತಾ ಇದ್ದಾರೆ. ಜನಕ್ಕೇನು ತೊಂದರೆ ಇಲ್ಲ, ಜನ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರದ ಭಾವನೆ. ಅದರಿಂದ ಅವ್ರು ಏನೇ ದರ ನಿಗದಿ ಮಾಡಿದ್ರು ಜನ ಸಂತೋಷವಾಗಿ ಕೊಡ್ತಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಆ ಒಂದು ಭ್ರಮೆ ಇದ್ದಾರೆ. ಜನ